ಇನ್ನು ಸುದೀಪ್ ಅವರು ಪಬ್ಲಿಕ್ ಟಿವಿ ಜೊತೆಗೆ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿದ್ದಾರೆ. ದರ್ಶನ್ ಬಗ್ಗೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ಕಾಡಿನ ರಾಜ ಅನ್ನೋ ವಿಚಾರದಲ್ಲಿ ಈಗ ಫೈಟ್ ನಿಮ್ಮವ್ರ ಕಡೆಯಿಂದ ವಿನಯ್ ಗೌಡ ಆ ಕಡೆಯಿಂದ ಒಂದು ಪೋಸ್ಟ್ ಹಾಕಿದ್ದಾರೆ, ಆ ಕಡೆಯಿಂದ ಧನ್ವೀರು ಇಲ್ಲ ಇವರು ಅಂತ. ನನಗೆ ಗೊತ್ತಿಲ್ಲ. ಲೆಟ್ ಮಿ ಟೆಲ್ ಯು, ವಿನಯ್ ಅವ್ರ ಧನ್ವೀರ್ ನನಗೆ ಅವರಿಬ್ಬರು ಒಂದೇ. ಅರ್ಥ ಆಯ್ತಾ? ದೇ ಆರ್ ಆಲ್ ಯಂಗ್ಸ್ಟರ್ಸ್ ಆಫ್ ಆರ್ ಇಂಡಸ್ಟ್ರಿ. ಅದೆಲ್ಲ ಅವ್ರವ್ರಿಗೂ ಕೆಲವು ಬಿಡಬೇಕಾಗತ್ತೆ. ಇವಾಗ ಇನ್ಫ್ಯಾಕ್ಟ್ ನಾನು ಧನ್ವೀರ್ನ ನೋಡಿದ್ದೀನಿ, ಅವರು ಹೇಗೆ ಓಡಾಡ್ತಾ ಇದ್ದಾರೆ ಅಂತ. ಐ ಅಪ್ರಿಷಿಯೇಟ್ ದಟ್. ಒಬ್ಬ ಹೀರೋ ಒಟ್ಟಿಗೆ ತಾವಿರ್ಬೇಕಾದ್ರೆ ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂದಾಗ ಆ ನಿಯತ್ತು, ಆ ಲಾಯಲ್ಟಿ, ಆ ಪ್ರೀತಿ ಇರಬೇಕು. ಕಮ್ ವಾಟ್ ಮೇ, ನಾನು ನಮ್ಮ ಹೀರೋ ಒಟ್ಟಿಗೆ ನಿಂತ್ಕೋತೀನಿ. ಕರೆಕ್ಟ್. ಈ ಕಡೆ ಇನ್ನೊಂದು ಬಂದಾಗ ವಿನಯ್ ಅವ್ರು ಯಾವಾಗಲೂ ನಮ್ಮ ಒಟ್ಟಿಗೆ ಇರ್ತಾರೆ, ಪ್ರೀತಿಯಿಂದ ಇರ್ತಾರೆ, ನಮ್ಮ ಹುಡುಗರು ಅನ್ಕೋತೀವಿ. ಬಟ್ ಇದೇನಾಗಿದೆ, ಪರಸ್ಪರವಾಗಿ ಇನ್ನೊಂದು ಹೇಳ್ತೀನಿ, ನಮ್ಮ ಯಾರು 18-20 ವರ್ಷದವರಲ್ಲ. ಈಗ ಗ್ರೌಂಡ್ ಲೆವೆಲ್ಗೆ ಹೋಗ್ಬಿಟ್ಟು ಈ ಎರಡು ಫ್ಯಾನ್ಸ್ ಮಧ್ಯದಲ್ಲಿ ಗಲಾಟೆ ಆಗ್ತಾ ಇದೆ ಅಂದರೆ ಅವ್ರವ್ರು ಕುತ್ಕೊಂಡು ಯೋಚನೆ ಮಾಡಬೇಕಾಗಿದೆ, ಯಾಕೆ ಅದನ್ನು ಬಿಡಿ. ಅರೆ ಯಾವತ್ತು ದರ್ಶನ್ ನನ್ನ ಬಗ್ಗೆ ಹೇಳಿಲ್ಲ, ನಾನು ದರ್ಶನ್ ಬಗ್ಗೆ ಹೇಳಿಲ್ಲ. ಯಾವ್ದಾರು ಒಂದು ವಿಡಿಯೋ ತೋರಿಸಿ. ಮೊನ್ನೆ ಬರ್ತ್ಡೇ ದಿನವೂ ಕೂತ್ಕೊಂಡು ಮಾತಾಡಿದಾಗ ನಾನು ಒಳ್ಳೊಳ್ಳೆ ಸಂಗತಿಗಳೇ ಹೇಳ್ಬಿಟ್ಟು ಬಂದೆ. ಕುದುರೆ ಅದು ಇದು ನಮಗಿಲ್ದೇ ಇರೋದು ನಿಮಗಿದೆ ಅಂದರೆ ನಿಮ್ಮಲ್ಲೇನೋ ಪ್ರಾಬ್ಲಮ್ ಇದೆ. ಹಾಗಂತ ಎಲ್ಲ ಅಭಿಮಾನಿಗಳು ಹಾಗಿಲ್ಲ. ಇವತ್ತಿಗೂ ಕೆಲವು ವೀಡಿಯೋಗಳು ಕೆಲವ್ರು ಕಳಿಸ್ಕೊಡ್ತಾ ಇರ್ತಾರೆ, ನಾವಿಬ್ಬರು ಒಂದೇ, ನಾನು ಅವ್ರ ಫಿಲಮ್ ನೋಡ್ತೀನಿ, ತುಂಬ ಚೆನ್ನಾಗಿ ಕ್ಯೂಟ್ ವೀಡಿಯೋಸ್ ಮಾಡ್ತಾರೆ. ಆ ಮನಸ್ಥಿತಿಗಳು ಎಲ್ರಿಗೂ ಬರಬೇಕು. ಇಲ್ಲಿ ಏನಾಗಿದೆ, ಒಂದು ವರ್ಗದಲ್ಲಿ ಏನಾಗ್ತಾಯಿದೆ ಅಂದರೆ ನಮ್ಮನ್ನು ಬಿಟ್ಟರೆ ಇನ್ನೊಬ್ರು ಇರ್ಕೂಡ್ದು ಅಂತ ಒಂದು ವರ್ಗ ಆದರೆ ಇನ್ನೊಬ್ರು ನಾವೇನು ಕಮ್ಮಿ. ಇದು ಎಲ್ಲಿಂದ ಹುಟ್ಕೋತು ನನಗೆ ಗೊತ್ತಾಗ್ತಾ ಇಲ್ಲ. ಆ ರೂಟಿಗೆ ಹೋಗಿ ಕ್ಲೀನ್ ಮಾಡಬೇಕಾಗತ್ತೆ ಕೆಲವ್ರನ್ನ. ಅರ್ಥ ಆಯ್ತಾ? ಇನ್ನು ಕೆಲವರು ಹೀರೋಗಳೇ ಅವರು ಇವತ್ತಿಗೆ ಜೀವಂತ ಇಲ್ಲ ಅಂದ ತಕ್ಷಣ ಅವ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ಸೊ ಅಲ್ಲಿ ಹೋಗಿ ಕೇಳಬೇಕಾಗೈತೆ, ಇದೇನಿದು. ಈಗ ಆ ಹೀರೋದು ಫ್ಯಾನ್ಸ್ ಅಲ್ವಾ, ಹಾಗೆ ನೋಡೋಕೆ ಹೋಗಿದರೆ ಇವತ್ತಿಗೆ ಎಲ್ಲ ದಿಗ್ಗಜರು ಅಲ್ಲೇ ಸೇರ್ಕೊಂಡಿರೋದು. ಎಲ್ಲರೂ ಯಾರೂ ಇಲ್ಲ ನಮ್ಮ ಮಧ್ಯೆ. ಅರ್ಥ ಆಯ್ತಾ? ನನ್ನ ತಾಯಿಯೂ ಇಲ್ಲ. ಇವತ್ತು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ? ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಇವತ್ತು ನಾನು ಆ ವೇದಿಕೆ ಮೇಲೆ ಮಾತಾಡ್ಬೇಕಾದ್ರೆ ಇಷ್ಟು ಕಾರಣ ಇದೆ ರೀ, ಇಷ್ಟು ಡೀಪ್ ಮೀನಿಂಗ್ ಇಟ್ಕೊಂಡು ಮಾತಾಡಿದ್ದೀನಿ ನಾನು. ಅರ್ಥ ಆಯ್ತಾ?